ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಕಮೆಂಟನ್ನು ಮಾಡಿ ಅಂತ ನಾನು ಕೇಳ್ಕೊತೀನಿ. ನನಗೇನೋ ಸ್ವಲ್ಪ ಹುಷಾರಾಗಿಲ್ಲ, ಸುಧಾರಿಸ್ತಾ ಇದ್ದೀನಿ. ಬಟ್ ಯಾಕೋ ಗೊತ್ತಿಲ್ಲ, ಪದೇ ಪದೇ ನನಗೆ ಈ ರೀತಿ ಆಗ್ತಾ ಇದೆ. ಗೊತ್ತಿಲ್ಲ, ಹೋಗಲಿ ಬಿಡಿ, ಇದ್ರ ಬಗ್ಗೆ ಬಿಟ್ಬಿಡೋಣ. ಈಗ ಗರ್ಲ್ ಬೇಬಿ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಸಿಂಪ್ಟಮ್ಸ್ಗಳು ಇರುತ್ತೆ, ಯಾವ ರೀತಿ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾನು ಹಿಂದಿನ ವೀಡಿಯೋ ಬಾಯ್ ಬೇಬಿದು ಹಾಕಿದ್ದೀನಿ, ಗರ್ಲ್ ಬಾಯ್ ಬೇಬಿದು ಅದು ಕೂಡ ವೀಡಿಯೋ ಹಾಕಿದ್ದೀನಿ. ಯಾವ ರೀತಿ ಗ್ಲೋಯಿಂಗ್ ಆಗಿರುತ್ತೆ, ಯಾವ ರೀತಿ ಚೇಂಜಸ್ ಇರುತ್ತೆ ನಮ್ಮ ಮುಖದಲ್ಲಿ ಆಗಿರ್ಬೋದು, ಬಾಡಿಯಲ್ಲಿ ಆಗಿರ್ಬೋದು, ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಹೋಗಿ ಯಾರೆಲ್ಲ ನೋಡಿಲ್ಲ ನೋಡಿ, ಬೇಕಾದ್ರೆ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿ ಕ್ಲಿಕ್ ಮಾಡಿದರೆ ಆ ವಿಡಿಯೋ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗರ್ಲ್ ಬೇಬಿ ಅಂದರೆ ಹೆಣ್ಣು ಮಗುವಿನ ಕೆಲವು ಲಕ್ಷಣಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಣ್ಮಗುವಿನ ಲಕ್ಷಣ ಅಂದರೆ ಯಾವುದೇ ರೀತಿಯಾದಂತಹ ಇದು ಇರಲ್ಲ ನಮಗೆ. ವಾಮಿಟಿಂಗ್ ಇರುತ್ತೆ, ಬಟ್ ಅಷ್ಟೊಂದು ಇರಲ್ಲ. ಬಾಯ್ ಬೇಬಿಗೆ ತುಂಬಾ ಜಾಸ್ತಿ ಇರುತ್ತೆ. ಕೆಲವೊಬ್ಬರಿಗೆ ಬಾಯ್ ಬೇಬಿಗೂ ಕಮ್ಮಿನೇ ಇರುತ್ತೆ, ಕೆಲವೊಬ್ಬರಿಗೆ ಜಾಸ್ತಿನೇ ಇರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಒಂದೇ ರೀತಿ ಇರುತ್ತೆ ಅಂತ ಯಾವತ್ತೂ ಥಿಂಕಿಂಗ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದು ಏನು, ನಾನು ಹಲವಾರು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ನಿಮ್ಮದೇನು, ನೀವು ಹೇಗಿರಬೇಕು, ಮಗು ಹೆಲ್ದಿಯಾಗಿರ್ಬೇಕಾ, ಚೆನ್ನಾಗಿರ್ಬೇಕಾ, ಇದನ್ನು ಫೋಕಸ್ ಮಾಡ್ತಾ ಹೋಗಿ. ನಮಗೆ ಯಾವ ಮಗು ಇದ್ದೇ ಮಗು ಆಗುತ್ತೆ ಅನ್ನೋದೊಂದು ಇದು ಇಟ್ಕೊಳಕ್ಕೆ ಹೋಗ್ಬೇಡಿ ಥಿಂಕಿಂಗ್. ಬಟ್ ನಿಮ್ಮದು ಮುಂದಿನ ದೇನು ಅದನ್ನು ಚಿಂತೆನೂ ಮಾಡೋಕ್ಕೆ ಹೋಗಬೇಡಿ. ನಮ್ದು ಹಂಗೆ ಆಗಬೇಕು, ನಮ್ಮ ನಾರ್ಮಲ್ ಡೆಲಿವರಿ ಆಗಬೇಕು, ಪಾಪು ಚೆನ್ನಾಗಿರಬೇಕು, ಮತ್ತು ನಮಗೆ ಎಲ್ಲ ಒಳ್ಳೇದಾಗಬೇಕು. ಹಾಸ್ಪಿಟ್ಲಿಗೆ ಹೋಗಿಂದ ಆರಾಮ್ ಹೆಂಗೆ ಹೋಗಿರ್ತೀವಿ ಹಾಗೆ ಮನೆಗೆ ಬರಬೇಕು ಅನ್ನೋದೊಂದು ಎಲ್ಲರೂ ಥಿಂಕಿಂಗ್ ಮಾಡಿ, ಆಲೋಚನೆ ಮಾಡಿ, ದೃಢ ನಿರ್ಧಾರ ಮಾಡಿ ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಇದಿಷ್ಟನ್ನೇ ನಾನು ಹೇಳೋದು. ಮತ್ತೇನು ಫೋಕಸ್ ಮಾಡೋಕ್ಕೆ ಹೋಗ್ಬೇಡಿ. ನಾವು ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ಹೆಲ್ದಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನೀವು ಗಮನ ಕೊಡಬೇಕಾಗುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ. ನೀವೇ ನೋಡಿ, ವಿಡಿಯೋಗಳನ್ನು ನೋಡಿ. ನಾನು ಆದಷ್ಟು ಯಾವುದೇ ರೀತಿಯಾದಂಥ ಬೇರೆ ಥರದಂಥ ನಾನೇನು ಹೇಳಿಲ್ಲ. ನನಗೇನು ಅನುಭವಕ್ಕೆ ಬಂದಿದೆಯೋ, ನಾನು ಹೆಂಗಿದ್ನೋ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ಬಿಟ್ಟರೆ ಯಾವುದನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ನಾನೇನು ಡಾಕ್ಟ್ರನೂ ಅಲ್ಲ, ಆಯಿತಾ. ನನಗೆ ಸ್ವಂತ ಅನುಭವದ ಮೇರೆಗೆ ನಾನು ವೀಡಿಯೋ ಮಾಡ್ತಾ ಇರ್ತೀನಿ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನೀವು ಏನೇ ಕ್ವಶನ್ಸ್ ಬೇಕಾದರೂ ನನಗೆ ಕೇಳ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡೇ ಮಾಡ್ತೀನಿ. ನನ್ನ ಅನುಭವ ಹೆಂಗಿರುತ್ತೋ ಅದನ್ನು ಅನುಭವ ಮಾಡ್ತೀನಿ. ಹಾಗೆ ಇರುತ್ತಂತ ನೀವು ಥಿಂಕಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ನಾನು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟ, ಹಿಂಗೇ ಇರುತ್ತೆ ಅಂತ ಥಿಂಕಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಚೇಂಜಸ್ಸೂ ಇರುತ್ತೆ, ಕೆಲವೊಂದು ಚೇಂಜಸ್ಸೂ ಇರುತ್ತೆ, ಅದೇ ರೀತಿಯೇ ಇರುತ್ತೆ ಅಂತ ನೀವು ಅಂದ್ಕೊಳಕ್ಕೆ ಹೋಗಬೇಡಿ. ನಾನು ಹಿಂದೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಈಗ ಮಕ್ಕಳಿಗೆ ಹಿಂದಿಂದು ಜಡೆ ಇದ್ದರೆ ಹೆಣ್ಮಗು ಆಗುತ್ತೆ ಅನ್ನೋದೊಂದು ಎಲ್ರಿಗೂ ಥಿಂಕಿಂಗ್ ಇರುತ್ತೆ. ಕೆಲವರು ಹೇಳ್ತಾ ಇರ್ತಾರೆ, ಬಟ್ ಅದೇ ರೀತಿಯಂತೂ ಆಗಲ್ಲ. ನನ್ನ ಮಕ್ಕಳೇ ಅದಕ್ಕೆ ಉದಾಹರಣೆ. ಎರಡನೇ ಪಾಪು ಹೆಣ್ಣಾಗುತ್ತೆ ಅಂದ್ಕೊಂಡಿದ್ರು ಎಷ್ಟೋ ಜನ, ಆದರೆ ಅದು ಗಂಡು ಮಗುನೇ ಆಗಿದ್ದು. ಅವನಿಗೆ ಅದೇ ರೀತಿಯೇ ಇತ್ತು, ಬಟ್ ಹೆಣ್ಮಗು ಆಯಿತು. ಆ ರೀತಿ ಚೇಂಜಸ್ ಇರುತ್ತೆ. ನಾನು ಅದು ಒಂದೇ ರೀತಿ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತಂದರೆ, ನನಗಿದ್ದಿದ್ದು ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸಿಂಪ್ಟಮ್ಸು 3 ತಿಂಗಳು ಮಾತ್ರ ನಂಗೆ ವಾಮಿಟ್ ಆಗ್ತಿತ್ತು, ಬಟ್ ಊಟ ಮಾತ್ರ ಎಲ್ಲನೂ ಸೇರ್ತಿತ್ತು. ಇಂಥದ್ದೇನು ಊಟ ಮಾಡಲ್ಲ ಅಂತ ಇರಲಿಲ್ಲ ನಾನು. ಮಗು ಹೊಟ್ಟೆಯಲ್ಲಿ ಯಾವ ರೀತಿ ಸೇವನೆ ಅದಕ್ಕೆ ಇಷ್ಟಪಡುತ್ತೋ ಆ ರೀತಿ ನಮಗೆ ಆ ರೀತಿ ಆಗುತ್ತೆ. ನಾನು ಕೇಳ್ದಂಗೆ ನಾನು ಕೆಲವೊಂದನ್ನು ಡಾಕ್ಟ್ರ ಹತ್ರನೇ ಕೇಳಿ ತಿಳ್ಕೊಂಡಿರೋದು ನಾನು ಹೇಳೋದು. ಫಸ್ಟು ಬೇಬಿಲೇ ನಾನು ಕೇಳ್ಕೊತಾ ಇದ್ದೆ, ಪ್ರತಿಯೊಂದು ನನಗೇನು ಡೌಟ್ ಇರ್ತಿತ್ತು ಅದನ್ನು ಕೇಳ್ಕೊತಾ ಇದ್ದೆ. ಆದರೆ ಕೆಲವೊಂದು ಇಷ್ಟ ಆಗಲ್ಲ, ಕೆಲವೊಂದು ಮಕ್ಕಳಿಗೆ ಇಷ್ಟ ಆಗುತ್ತೆ. ನಾವು ಆದ್ರೂ ನಮಗೆ ಆರೋಗ್ಯವಾಗಿರಬೇಕು, ಮಗು ಆರೋಗ್ಯವಾಗಿ ಬೆಳಿಬೇಕು ಅಂದರೆ ನಾವು ಚೆನ್ನಾಗಿ ಊಟ ಮಾಡಬೇಕು, ನಿದ್ದೆ ಮಾಡಬೇಕು. ನಿದ್ದೆ ಬರಲ್ಲ, ಬಟ್ ನಾವು ಪ್ರಯತ್ನ ಪಡಬೇಕು. ನಿದ್ದೆ ಬರಲ್ಲ ಅಂದವ್ರಿಗೆ
ಹಾಲು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಆಗಲಿ ಹಾಕಿ, ಇಲ್ಲ ತುಪ್ಪನೇ ಆಗಲಿ ಹಾಕಿ, ಅದಕ್ಕೆ ಸ್ವಲ್ಪ ಅರಶಿನ ಹಾಕಿ ಕುಡಿದ್ರೆ ನಿದ್ದೆ ಬರುತ್ತೆ. ಅದು ಸ್ವಲ್ಪ ಟ್ರೈ ಮಾಡಿ. ಬರಲ್ಲ ಆದಷ್ಟು ನಾವು ಟ್ರೈ ಮಾಡಿ. ಬರೋರಿಗೆ ಬರುತ್ತೆ, ಇನ್ನು ಕೆಲವ್ರಿಗೆ ಬರಲ್ಲ. ನನಗೇನು ಬರ್ತಾ ಇರಲಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರುತ್ತೆ. ನಿದ್ದೆದೇ ಒಂಥರ ಬಯಕೆನೇ ಇರುತ್ತೆ, ಕೆಲವರಿಗೆ ನಿದ್ದೆ ಬಯಕೆ ಅಂತಲೇ ಇರುತ್ತೆ. ಆ ರೀತಿ ನನಗೇನಿರಲಿಲ್ಲ. ನಾನು 3 ಮಕ್ಕಳಿಗೆ ನಿದ್ದೆಗೆಟ್ಟಿದ್ದೀನಿ. ಒಂದು ದಿನ ನೆಮ್ಮದಿಯಾಗಿ ನಿದ್ದೆ ಮಾಡಿಲ್ಲ ನಾನು. ಆವಾಗ ಮಾತ್ರ ಹಂಗಿರುತ್ತೆ. ನಿದ್ದೆನೂ ಕೆಲವ್ರಿಗೆ ಬರಲ್ಲ, ಇನ್ನು ಕೆಲವ್ರಿಗೆ ನಿದ್ದೆನೂ ಬರುತ್ತೆ. ಅದೊಂದು ಸಿಮ್ಟಮ್ಸ್ ಅಂತಲೇ ಹೇಳ್ಬೋದು. ಗರ್ಲ್ ಬೇಬಿಗಿನ ಆಯಿತು, ಬಾಯ್ ಬೇಬಿಗಿನ ಆಯಿತು. ನಾನು ಪ್ರತಿ ಸಲವೂ ಹೇಳ್ತಾ ಇರ್ತೀನಿ, ಒಂದೇ ರೀತಿ ಇರಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ. ಅರ್ಥ ಮಾಡ್ಕೊಳ್ಳಿ, ಒಂದೇ ರೀತಿಯೇ ಇರಲ್ಲ. ನನಗೆ ಗರ್ಲ್ ಬೇಬಿಗೆ ಇದ್ದಿದ್ದಂಥ ಸಿಮ್ಟಮ್ಸ್ ಬಂದು ಎಲ್ಲ ಚೆನ್ನಾಗಿ ಊಟ ಮಾಡ್ತಾಯಿದ್ದೆ, ನಿದ್ದೆ ಮಾತ್ರ ಮಾಡ್ತಾ ಇರಲಿಲ್ಲ. ನನ್ನ 3 ಮಕ್ಳಿಗೂ ನಾನು ನಿದ್ದೆ ಮಾಡಿಲ್ಲ. ಚೆನ್ನಾಗಿ ಕಣ್ಣಚ್ಚಿ ಏನು ಮುಂಜಾನೆ ನಿದ್ದೆ ಇತ್ತು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. 1-2 ತಾಸು ಮಾತ್ರ ನಿದ್ದೆ ಮಾಡ್ತಿದ್ದೆ, ಅಷ್ಟು ಬಿಟ್ಟರೆ ನಾನು ನಿದ್ದೆನೇ ಅಂತಕ್ಕದ್ದು ಇರ್ತಿರ್ಲಿಲ್ಲ. ಊಟ ಮಾತ್ರ ಚೆನ್ನಾಗಿ ಮಾಡ್ತಿದ್ದೆ. ಮತ್ತು ನಮ್ಮ ಮುಖದಲ್ಲಿ ಗ್ಲೋಯಿಂಗ್ ಇರ್ತಾಯಿತ್ತು, ಕಲರ್ ಚೇಂಜ್ ಆಗಿತ್ತು. ನನ್ನ ಮುಖದಲ್ಲಿ ಕಲರ್ ಚೇಂಜ್ ಆಗಿತ್ತು. ಮತ್ತು ಹೊಟ್ಟೆ ದೊಡ್ಡದಾಗಿತ್ತು. ನಂದು ಬಾಯ್ ಬೇಬಿಗೆ ಇಬ್ರಿಗೂ ಚಿಕ್ಕದಾಗಿತ್ತು. ಎದೆ ಹೊಟ್ಟೆ ಅಂತಾರೆ ಅದಕ್ಕೆ. ಎದೆ ಹೊಟ್ಟೆ ಇದ್ದರೆ ಬಾಯ್ ಬೇಬಿ ಎದೆ ಹೊಟ್ಟೆ ಜಾಸ್ತಿ ಅಂತೆ, ಗರ್ಲ್ ಬೇಬಿ ಕೆಳಗಡೆ ಹೊಟ್ಟೆ ಅಂತೆ ಜಾಸ್ತಿ ಹೊಟ್ಟೆ ಕಾಣಿಸುತ್ತೆ ಗರ್ಲ್ ಬೇಬಿಗೆ. ಅದೊಂದು ಸಿಮ್ಟಮ್ಸು. ಮತ್ತು ಮಧ್ಯದಲ್ಲಿ ಕೆಳಗಡೆ ಮಧ್ಯದಲ್ಲಿ ಗೆರೆ ಕಾಣಿಸುತ್ತೆ, ಹೊಟ್ಟೆ ಮಧ್ಯದಲ್ಲಿ ಗೆರೆ ಕಾಣಿಸುತ್ತೆ ಗರ್ಲ್ ಬೇಬಿಗೆ. ಅದೊಂದು ಸಿಮ್ಟಮ್ಸ್ ಅಂತಲೇ ಹೇಳ್ಬೋದು. ಕೆಲವೊಂದು ಇರ್ತವೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ, ಇನ್ನು ಕೆಲವ್ರಿಗೆ ಇಷ್ಟ ಆಗುತ್ತೆ. ಊಟದ ವಿಚಾರದಲ್ಲಿ ಅಂದರೆ ಕೆಲವ್ರಿಗೆ ಹಣ್ಣು ತಿನ್ನೋಕೆ ಅನಿಸಲ್ಲ, ಕೆಲವ್ರಿಗೆ ಹಣ್ಣು ತಿನ್ಬೇಕನ್ಸುತ್ತೆ. ಇದೇ ರೀತಿಯೇ ಚೇಂಜಸ್ ಇದ್ದೇ ಇರುತ್ತೆ, ಒಂದೇ ರೀತಿ ಅಂತೂ ಇರುವುದಿಲ್ಲ. ಮತ್ತು ಕೆಲವೊಂದು ಒಬ್ಬರಿಗೆ ಊಟ ಮಾಡ್ಬೇಕನ್ಸುತ್ತೆ, ಇನ್ನೊಬ್ಬರಿಗೆ ಊಟ ಮಾಡ್ಬೇಕನ್ಸಲ್ಲ. ನಾವು ಮಗು ಹೊಟ್ಟೇಲಿ ಇರಬೇಕಾದ್ರೇ ಕೆಲವೊಂದು ಊಟಗಳನ್ನು ನಾವು ಯಾವ ರೀತಿ ಅದಕ್ಕೆ ರುಚಿಯನ್ನು ಕೊಡ್ತೀವೋ ಅದೇ ರೀತಿ ಅದು ರುಚಿ ಸವಿತಾ ಊಟನ ಚೆನ್ನಾಗಿ ಮಾಡುತ್ತೆ. ನಾನು ಇಬ್ಬರಲ್ಲಿ ಅದನ್ನು ನೋಡಿದ್ದೀನಿ, ನನ್ನ ಮಕ್ಕಳು ಇಬ್ಬರಲ್ಲೂ ನಾನು ನೋಡಿದ್ದೀನಿ. ದೊಡ್ಡ ಹುಡುಗಂಗೆ ಅಷ್ಟಾಗಿ ಸೇರ್ತಾ ಇರಲಿಲ್ಲ ನನಗೆ. ಬಟ್ ಇವರಿಬ್ಬರು ಮಾತ್ರ ಪ್ರತಿಯೊಂದನ್ನು ಊಟ ಮಾಡ್ತಾರೆ, ಇಂಥದ್ದಿಲ್ಲ ಅನ್ನಲ್ಲ. ನಾವು ಏನು ಊಟ ಮಾಡ್ತೀವೋ ಅದೇ ರೀತಿಯೇ ಊಟ ಮಾಡ್ತಾರೆ. ನಾನು ಇನ್ನೊಂದು ಖಂಡಿತ ವಿಡಿಯೋ ಮಾಡ್ತೀನಿ ಮಕ್ಕಳಿಗೆ. ಯಾಕಂದರೆ ಈಗ ಊಟ ಮಾಡಿಸೋದೇ ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿರುತ್ತೆ. ಯಾವ ರೀತಿ ಅವ್ರಿಗೆ ಊಟ ಕಲಿಸೋದು, ಯಾವ ರೀತಿ ಇಲ್ಲ, ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ, ವಾಚ್ ಮಾಡಿ. ಆದರೆ ನಾಳೆನೇ ಮಾಡ್ತೀನಿ, ನೋಡಿ. ನಾವು ಹಿಂದಿನ ವಿಡಿಯೋದಲ್ಲೇ ನಾನು ಹೇಳಿದ ಹಾಗೆ ಇದೇ ರೀತಿ ಕೆಲವು ನನ್ನ ಅನುಭವದ ತಕ್ಕಂತೆ ಇದ್ದಂಥ ಲಕ್ಷಣಗಳು. ಇಷ್ಟು ಬಿಟ್ಟರೆ ಇನ್ನೇನಿಲ್ಲ ನೋಡಿ ಫ್ರೆಂಡ್ಸ್. ಹಾಗೆ ನೀವು ಚೆನ್ನಾಗಿ ನಿದ್ದೆ ಮಾಡೋದಾಗಿರ್ಬೋದು, ಪ್ರಯತ್ನ ಪಡಿ. ಅದೇ ಹಾಲು ಕಾಸ್ಕೊಂಡು ಅದಕ್ಕೆ ತುಪ್ಪ ಇಲ್ಲ ಜೇನುತುಪ್ಪ ಆಗಲಿ ಸ್ವಲ್ಪ ಚಿಟಿಕೆ ಅರಶಿನ ಹಾಕಿ ಕುಡೀರಿ, ನಿದ್ದೆ ಬರುತ್ತೆ. ಪ್ರಯತ್ನ ಮಾಡಿ, ಅದನ್ನು ಕೂಡ ಪ್ರಯತ್ನ ಮಾಡಿ. ಕೆಲವ್ರಿಗೆ ಬರುತ್ತೆ, ಇನ್ನು ಕೆಲವ್ರಿಗೆ ಬರಲ್ಲ. ನೋಡಿ, ನಿಮಗೆ ಬಂತಂದರೆ ಅದನ್ನೇ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬಿಡೋದು ಅದೇನು ತೊಂದರೆ ಇಲ್ಲ. ಆ ರೀತಿ ಕುಡಿಯೋದ್ರಿಂದ ಏನೂ ತೊಂದರೆ ಇಲ್ಲ. ನಿಮಗೆ ಇನ್ನೊಂದು ವಿಚಾರ, ಅದು ಮುಂದಿನ ವಿಡಿಯೋ ಹೇಳ್ತೀನಿ ಅದನ್ನು ಯಾವ ರೀತಿ ನಾವು ಕೊಂಡ್ಕೋಬೇಕು ಅಂತಂದೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಹೇಳ್ತಿದ್ದೆ, ಅದು ಸುಮ್ಮನೆ ಲೆಂತಿ ಆಗ್ತಾ ಹೋಗುತ್ತೆ, ನಿಮಗೆ ಅರ್ಥನಾಗಲ್ಲ. ನನಗೆ ನಿಲ್ಲಕ್ಕಾಗ್ತಾಯಿಲ್ಲ, ನನಗೆ ಸುಸ್ತಾಗ್ತಾಯಿದೆ, ಅದಕ್ಕೆ ಮತ್ತೆ ಮುಂದಿನ ವಿಡಿಯೋ ಮಾಡ್ತೀನಿ. ಅದು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ, ಅದು ತುಂಬಾ ಹೆಲ್ಪ್ ಆಗುತ್ತೆ. ಪ್ರೆಗ್ನೆಂಟ್ ಇರೋರಿಗೆ ಅದಂತೂ ತುಂಬಾ ಹೆಲ್ಪ್ ಆಗುತ್ತೆ. ಅದು ಕೆಲವೊಂದು ತುಂಬಾ ಅನುಭವಿಸ್ತಿರ್ತಾರೆ, ಅದು ಮಾತ್ರ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನು ಖಂಡಿತ ಮುಂದಿನ ವಿಡಿಯೋ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋನ ಹೀಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಎಲ್ರಿಗೂ ಬಾಯ್.